ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ಟೊಮೆಟೊ ಸಾರು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಒಂದು 5-6 ಟೊಮೆಟೊವನ್ನು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಪ್ಲೇಟಲ್ಲಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ, ಜಸ್ಟ್ 1 ಗ್ಲಾಸಷ್ಟು ನೀರು ಹಾಕ್ತೀನಿ ಇದಕ್ಕೆ. ಇದನ್ನು ಹೀಗೆ ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಮೊದಲಿಗೆ ಅನ್ನದ ಮೇಲ್ಗಡೆ ಇಟ್ಟು. ಆಮೇಲೆ ಇದು ಈಗ ಬೆಂದಮೇಲೆ ಆ ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಅದನ್ನು ತೆಗಿಬೇಕು. ನಾನಿಲ್ಲಿ ಅನ್ನದ ಜೊತೆಗೆ ಇಟ್ಟಿದ್ದೀನಿ. ನೋಡಿ, ಇದೀಗ ಬೆಂದಿದೆ. ಇದನ್ನು ನಾವು ಕೆಳಗಡೆ ಇಳಿಸಿ ಇಟ್ಕೊಳ್ಳೋಣ, ಬಿಸಿ ಇದೆ ತುಂಬ. ನೋಡಿ, ಇದ್ರ ಮೇಲ್ಗಡೆ ಆ ಸಿಪ್ಪೆಗಳನ್ನೆಲ್ಲ ರಿಮೂವ್ ಆಗಿದೆ. ಅದನ್ನು ತೆಕ್ಕೊಂಡು ಇದನ್ನು ನಾನೀಗ ಮಿಕ್ಸಿಗೆ ಹಾಕ್ಕೊತೀನಿ. ಇದು ಟೊಮೆಟೊವನ್ನು ಮಾತ್ರ ತಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊತೀನಿ ಅದ್ರ ಜೊತೆಗೇ. ಸ್ವಲ್ಪ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ, ಅದಕ್ಕೇ. ಸ್ವಲ್ಪ ಇಲ್ಲಿ ನಾನು ರಸಮ್ ಪೌಡರ್ ತಗೊಂಡಿದ್ದೀನಿ, 1 ಸ್ಪೂನಷ್ಟು ರಸಮ್ ಪೌಡರ್ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಈಗ ನೋಡಿ, ಚಿಕ್ಕದಾಗಿ ಹೆಚ್ಚಿರೋಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತೀನಿ. ಈಗ ಈರುಳ್ಳಿ ಹಾಕ್ಕೊತೀನಿ. ನಾನು ಅಲ್ಲಿ ಬೇಯಲಿಕ್ಕೆ ಈರುಳ್ಳಿ ಹಾಕಲಿಲ್ಲ, ಹಸಿಮೆಣಸು ಹಾಕಿಲ್ಲ, ಇಲ್ಲೇ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಮತ್ತು ಹಸಿಮೆಣಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಪ್ಲೇಟಲ್ಲಿ ಇದೆ ಅಲ್ವಾ, ಆ ನೀರನ್ನು ಇದಕ್ಕೆ ಹಾಕ್ತೀನಿ ನಾನು. ಇದರಲ್ಲೇ ಈರುಳ್ಳಿನ ಬೇಯಿಸ್ಕೊಳ್ಳೋಣ ನಾವು. ಇದು ಕುದಿ ಬರೋ ತನಕ ಮಾಡೋಣ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಮಾಡಿಟ್ಟಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಕೊತೀನಿ. ನಿಮಗೆ ಎಷ್ಟು ಸಾಂಬಾರು ಬೇಕು ನೋಡಿ ನೀರು ಹಾಕ್ಕೊಳ್ಳಿ. ನಾನು ತುಂಬ ತೆಳುವಾಗಿ ಮಾಡೋದಿಲ್ಲ, ಒಂದು ಮೀಡಿಯಮ್ ಆಗಿ ಎಷ್ಟು ತೆಳು ಬೇಕು ನೋಡಿ ಮಾಡ್ಕೊತೀನಿ. ನೋಡಿ, ಇಲ್ಲಿ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಏನಪ್ಪ, ಹಸಿಮೆಣಸು ಹಾಕಿನೂ ಚಿಲ್ಲಿ ಪೌಡರ್ ಹಾಕಿ ಖಾರ ಆಗುತ್ತೆ ಅಂದ್ಕೋಬೇಡಿ, ಹಾಗೇನೂ ಆಗೋದಿಲ್ಲ. ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ, ಅದಕ್ಕೆ 1 ಸ್ಪೂನ್ ಹಾಕಿದ್ದೀನಿ, ಇದಕ್ಕೆ 1 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ದೀನಲ್ವ, ಕುದಿ ಬರಬೇಕಾದ್ರೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಭಾಳ ಚೆನ್ನಾಗಾಗುತ್ತೆ. ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ನಾನಿಲ್ಲಿ ಯೂಸ್ ಮಾಡಿಲ್ಲ. ನೋಡಿ, ಆ ಮೇಲ್ಗಡೆ ನೊರೆ ಥರ ಬರುತ್ತೆ ಅಲ್ವಾ, ಅದನ್ನೆಲ್ಲ ತೆಕ್ಕೊಳ್ಳಿ ಕ್ಲೀನಾಗಿ ಸೌಟಲ್ಲೇ. ಚೆನ್ನಾಗಿ ಕುದೀಲಿ ಇದು ಸಾಂಬಾರು. ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು. ಒಳ್ಳೆ ತುಂಬ ತೆಳು ಏನಿರೋದಿಲ್ಲ, ಇದು ಚೆನ್ನಾಗಿರುತ್ತೆ. ಒಳ್ಳೆ ಈಸಿಯಾಗಿ ಕೂಡ ಮಾಡ್ಕೋಬೋದು, ತಕ್ಷಣಕ್ಕೆ ಆಗಿಬಿಡತ್ತೆ. ತುಂಬ ಟೈಮ್ ಏನು ತಗೊಳೋದಿಲ್ಲ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ. ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಬಿಟ್ರೆ ನಾವು ಒಂದು 10-15 ನಿಮಿಷದಲ್ಲಿ ಸಾಂಬಾರು ಮಾಡಿ ಮುಗಿಸ್ಬೋದು. ಎಷ್ಟು ಚೆನ್ನಾಗಿ ಫ್ಲೇವರ್ ಅಂತೂ ಭಾಳ ಚೆನ್ನಾಗಿದೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ಬೇಗನೂ ಆಗುತ್ತೆ ಅಲ್ವಾ. ಒಂದು ಸೈಡ್ಸಲ್ಲಿ ಏನಾದ್ರು ಪಲ್ಯ ಇದ್ಬಿಟ್ರೆ ಟೊಮೆಟೊ ಸಾರು ಪಲ್ಯ ತುಂಬ ಒಳ್ಳೆ ಚೆನ್ನಾಗಾಗುತ್ತೆ. ನೋಡಿ, ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು. ಸೂಪರ್ ಆಗಿದೆ ಸಾಂಬಾರು. ಒಳ್ಳೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ. ಪ್ಲೀಸ್ ಸಪೋರ್ಟ್ ಮಾಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.